ನೆಟ್ವರ್ಕ್ನಲ್ಲಿ. ಬೆಂಗಳೂರಲ್ಲಿ ಕೊರೋನಾ ವೈರಸ್ ರಣಕೇಕೆಯನ್ನ ಹಾಕ್ತಾ ಇದೆ. ಆದ್ರೆ ಈಗ ಇದು ಸಮುದಾಯಕ್ಕೆ ಹಬ್ತಾ ಇದೆಯಾ ಅನ್ನುವ ಆತಂಕ ಇದೆ. ಹಾಗಾಗಿ ಮತ್ತೆ ರಾಜ್ಯದಲ್ಲಿ ಏನಾದರೂ ಲಾಕ್ಡೌನ್ ಆಗತ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಳೆದ ಹಲವು ದಿನಗಳಿಂದ ಹೇಳ್ತಾ ಇದೆ. ಆದ್ರೆ ಕಮ್ಯುನಿಟಿ ಸ್ಪ್ರೆಡ್ ಆದ್ರೆ ಬಹಳ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗುವ ಚಾನ್ಸಸ್ ಇದೆ. ಆಲ್ರೆಡಿ ಈಗಾಗಲೇ ಒಂದು ರೀತಿಯ ಭಯದ ವಾತಾವರಣ ಇದೆ. ಸೊ ಲಾಕ್ಡೌನ್ಗೆ ಸಿದ್ಧತೆಯನ್ನ ನಡೆಸ್ತಾ ಇದೆಯಾ ಸರ್ಕಾರ? ಇಡೀ ಬೆಂಗಳೂರಿಗೆ ಸೀಲ್ ಹಾಕಲು ಸಿದ್ಧತೆಯನ್ನ ಮಾಡಿಕೊಂಡಿದೆಯಾ? ಗುರುವಾರ ಸಂಪುಟದಲ್ಲಿ ಇದರ ಬಗ್ಗೆ ನಿರ್ಧಾರ ಆಗಲಿದೆಯಾ? ಒಂದು ವೇಳೆ ಏನಾದ್ರೂ ಹೀಗೆ ಹೆಚ್ಚುತ್ತಾ ಇದ್ರೆ ಲಾಕ್ಡೌನ್ ಅನಿವಾರ್ಯ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರಾಗಿರುವ ಶ್ರೀರಾಮುಲು. ಸುಮಾರಾಗಿ 4 ಪ್ರದೇಶಗಳನ್ನ ಐಡೆಂಟಿಫಿಕೇಶನ್ ಮಾಡಿ ಅದನ್ನ 14 ದಿನಗಳ ಕಾಲ ಸೀಲ್ ಡೌನ್ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆಕಸ್ಮಿಕವಾಗಿ ಪರಿಸ್ಥಿತಿ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಮಾಡಂತ ವಿಚಾರದ ಬಗ್ಗೆ ಕೂಡ ಒಂದು ಯೋಚನೆಯನ್ನು ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ನಾವು ಬೆಂಗಳೂರಲ್ಲಿ ಜಾಸ್ತಿ ಕೇಸಸ್ಗಳು ಬರುವಂತ ಟೈಮಲ್ಲಿ ನಾವು ಬಹಳಷ್ಟು ಸಮಾಲೋಚನೆ ಮಾಡಿದಂತ ಟೈಮಲ್ಲಿ ಕೂಡ ಬಹಳಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಜನರಲ್ಲಿ ಜಾಸ್ತಿ ಜನರು ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಜಾಸ್ತಿ ಕೇಸ್ಗಳಾದಂತ ಟೈಮಲ್ಲಿ ಕೂಡ ಇದರ ಯಾವ ರೀತಿಯಲ್ಲಿ ಒಂದು ಕಂಟ್ರೋಲ್ ತಗೋಬೇಕನ್ನಂತ ಸಂದರ್ಭ ಬಂದಂತ ಟೈಮಲ್ಲಿ ಜಾಸ್ತಿ ಕೇಸಸ್ ಆದಂತ ಟೈಮಲ್ಲಿ ನಾವು ತಜ್ಞರ ಜೊತೆಲಿ ಎಕ್ಸ್ಪರ್ಟ್ಸ್ ಜೊತೆಲಿ ಮಾತಾಡಿ ಅವರದ್ದು ಸಮಾಲೋಚನೆ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡೋಗಿ ಮತ್ತೆ ಪುನಃ ಈ ಲಾಕ್ಡೌನ್ ಅನ್ನು ಮುಂದುವರಿಸಬೇಕನ್ನಂತ ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತೆ. ಇನ್ನು ಗುರುವಾರ ಸೀಲ್ ಡೌನ್ಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನ ಆಗತ್ತಾ ಅಂತ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಚಿವ ಆರ್ ಅಶೋಕ್ ಅವರು ಒಂದು ರೀತಿಯ ಮುನ್ಸೂಚನೆ ಕೊಟ್ಟಿದ್ದಾರೆ. ಸೀಲ್ ಡೌನ್ ವಾರ್ಡ್ ಮಾಡಬೇಕಾ? ವಿಧಾನಸಭಾ ಕ್ಷೇತ್ರಗಳೇ ಸೀಲ್ ಮಾಡಬೇಕಾ? ತಜ್ಞರ ವರದಿಯನ್ನ ಆಧರಿಸಿ ತೀರ್ಮಾನವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಈ ಸೂಚನೆಯನ್ನ ನೀಡಿದ್ದಾರೆ. ಈ ಸರ್ಕಾರ ಏನು ತೊಗಲಕ್ ಸರ್ಕಾರ ಅಲ್ಲ. ಏನ್ ಬೇಕೋ ಮನ್ಸಿಗೆ ಬಂದಿದ್ದು ಮಾಡೋ ಅಂತದಕ್ಕೆ ಸರ್ಕಾರದ ನೀತಿ ನಿಯಮ ಇದೆ. ಕೇಂದ್ರ ಸರ್ಕಾರ ಮಿನಿಟ್ ಟು ಮಿನಿಟ್ ರಾಜ್ಯ ಸರ್ಕಾರದ ಕಾರ್ಯ ವೈಖರಿಯ ಬಗ್ಗೆ ಫಾಲೋ ಮಾಡ್ತಾ ಇದ್ದಾರೆ. ಮತ್ತೆ ಡೈರೆಕ್ಷನ್ಸ್ ಬರ್ತಾ ಇದೆ. ನಮ್ಮದೇ ಆದಂಥ ಒಂದು ಎಕ್ಸ್ಪರ್ಟ್ ಕಮಿಟಿ ಇದೆ. ಅದರಲ್ಲಿ ಡಾಕ್ಟರ್ಸ್ ಇದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ಪೊಲೀಸ್ ಇದ್ದಾರೆ, ಮಂತ್ರಿಗಳಿದ್ದಾರೆ. ಪ್ರತಿದಿನ ಸೀನಿಯರ್ಸ್ ಮಂತ್ರಿಗಳು CM ಮನೆಯಲ್ಲಿ ನಾವು ಪ್ರತಿದಿನ ಸೇರ್ತಾ ಇದ್ದೀರಿ. ಲಾಕ್ಡೌನ್ ಹಾಕೋದು ಬೇಡ ಅಂದಾಗ ತೆಗೆಯೋದು ಈ ಥರ ಮಾಡೋಕ್ಕಾಗಲ್ಲ. ಇದಕ್ಕೆ ಆದಂಥ ಒಂದು ಕಮಿಟಿ ಇದೆ. ಆ ಕಮಿಟಿ ರಿಪೋರ್ಟ್ ತಜ್ಞರು ಏನು ಕೊಡ್ತಾರೆ ಅದ್ರ ಪ್ರಕಾರ ಸರ್ಕಾರ ನಡೆಯುತ್ತೆ. ನ್ಯೂಸ್ 18 ವರದಿಗೆ ಸ್ಪಂದಿಸಿದ್ದಾರೆ ಸಚಿವ ಶ್ರೀರಾಮುಲು. ಕೋವಿಡ್ ಆಸ್ಪತ್ರೆಗಳ ಸಮಸ್ಯೆಯ ಬಗ್ಗೆ ಗಮನ ಹರಿಸ್ತೀವಿ. ಈ ಬಗ್ಗೆ ಸಿಎಂ BSY ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಗಂಭೀರವಾಗಿ ಇದಕ್ಕೆ ಸ್ಪಂದನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರಾಗಿರುವ ಶ್ರೀರಾಮುಲು. ವಿಕ್ಟೋರಿಯಾ ಮತ್ತು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯ ಬಗ್ಗೆ ಕೂಡ ಮಾತನಾಡಿದ್ರು. ಈ ಬಗ್ಗೆ ನಿನ್ನೆಯಿಂದ ನ್ಯೂಸ್ 18 ಕನ್ನಡ ವರದಿಯನ್ನ ಮಾಡ್ತಾನೆ ಇದೆ. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಬೆಂಗಳೂರಲ್ಲಿ ಜಾಸ್ತಿ ಆಗಂತ ಟೈಮಲ್ಲಿ ಮುಖ್ಯಮಂತ್ರಿಗಳು ನಿನ್ನೆ ಕೂಡ ಸಭೆ ಕರೆದಂತ ಟೈಮಲ್ಲಿ ನಮಗೆ ಕೂಡ ಫೋನ್ ಮೂಲಕ ಅವ್ರು ತಿಳಿಸಿದಂತ ಟೈಮಲ್ಲಿ ಬಹಳ ಸೀರಿಯಸ್ ಆಗಿದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಸಹಿಸೋ ಪ್ರಶ್ನೆ ಇಲ್ಲ ಅಂತ ಟೈಮಲ್ಲಿ ಆಲ್ರೆಡಿ ಇವತ್ತು ಒಂದು ಏನು ನಿನ್ನೆ ಮೊನ್ನೆ ಸ್ವಲ್ಪ ತೊಂದರೆ ಆಗಿತ್ತು ಅದನ್ನು ಸರಿಪಡಿಸುವಂತ ಕೆಲಸಗಳು ಮಾಡಿದಾರೆ. ಯಾವುದೇ ರೀತಿಯಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಊಟ ಕೊಡುವಂತ ವಿಚಾರದಲ್ಲಿ ಅದನ್ನು ವ್ಯತ್ಯಾಸ ಆಲ್ರೆಡಿ ಮುಖ್ಯಮಂತ್ರಿಗಳು ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ನಾವು ಕೂಡ ಮಾನಿಟರ್ ಮಾಡ್ತೀವಿ. ಆಕಸ್ಮಿಕವಾಗಿ ಯಾವ್ದಾದ್ರು ತೊಂದರೆ ಅದು ಇನ್ನಷ್ಟು ಸುದ್ದಿ ಮುಂದುವರಿಯ